ಆ ಮಾನಸಿಕ ಒತ್ತಡ ಬರೋದಕ್ಕೆ ಕಾರಣ ಏನು? ನಂದು ಪ್ರಾಪರ್ ಪ್ಲಾನಿಂಗ್ ಇಲ್ಲದೆ ಇರೋದು. ತುಂಬಾ ಜನ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ, ವರ್ಕ್ ಆಗ್ಲಿಲ್ವಾ, ಒಂದು ಗೋಲ್ ಸೆಟ್ ಮಾಡಿರ್ತಾರೆ, ಅದನ್ನೇ ಸ್ಟಾಪ್ ಮಾಡ್ಬಿಡ್ತಾರೆ. ಒಂದು ಪ್ರಾಪರ್ ಪ್ಲಾನಿಂಗ್ ಇದ್ರೆ ಮಾತ್ರ ನಾನು ಅನ್ಕೊಂಡಿರೋದು ಏನ್ ಬೇಕಾದ್ರೂ ಆಗುತ್ತೆ. ನೋ ಪ್ಲಾನ್ ಆಫ್ ಆಕ್ಷನ್. ಕೆಲಸದಲ್ಲಿ ಯಾವುದೇ ಯೋಜನೆ ಇಲ್ದಂಗೆ. ಎ ಗೋಲ್ ವಿತೌಟ್ ಎ ಪ್ಲಾನ್ ಇಸ್ ಜಸ್ಟ್ ಎ ವಿಶ್ ಅಂತ ಹೇಳ್ತಾರೆ. ಯಾವುದೇ ಒಂದು ಕೆಲಸ ಪ್ಲಾನಿಂಗ್ ಇಲ್ಲ, ಹೆಂಗ್ ಬರುತ್ತೋ ಹಂಗೆ ಮಾಡೋದು, ಯಾವಾಗ ಆಗುತ್ತೋ ಅವಾಗ ಮಾಡೋದು. ಒಂದು ಪ್ರಾಪರ್ ಪ್ಲಾನಿಂಗ್ ಇಲ್ದಲೆ ನನ್ನ ಲೈಫನ್ನ ನಾನು ಡಿಸೈನ್ ಮಾಡ್ಕೊಂಡ್ಬಿಟ್ಟೆ. ಇದೆಲ್ಲ ಅವರೇಜ್ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಸಕ್ಸಸ್ಫುಲ್ ಪೀಪಲ್ ಹೇಗಪ್ಪ ಅಂದ್ರೆ ದೇ ಆರ್ ವೆಲ್ ಪ್ಲಾನ್, ಸ್ಟ್ರಾಂಗ್ ಆಗಿ ಪ್ಲಾನ್ ಮಾಡಿರ್ತಾರೆ. ಕರೆಕ್ಟ್ ಪ್ಲಾನ್ ಮಾಡ್ಕೊಂಡು ಆ ಪ್ಲಾನಿಗೆ ಆಕ್ಷನ್ ಮಾಡ್ತಾ ಹೋಗ್ತಾರೆ. ಇವತ್ತು ಮಾನಸಿಕ ಒತ್ತಡ, ಆ ಮಾನಸಿಕ ಒತ್ತಡ ಬರೋದಕ್ಕೆ ಕಾರಣ ಏನು? ನಂದು ಪ್ರಾಪರ್ ಪ್ಲಾನಿಂಗ್ ಇಲ್ದಲೆ ಇರೋದು. ಎರಡು ಪ್ಲಾನಿಂಗ್ ಮೇಜರ್. ಒಂದು ಆಕ್ಷನ್, ದಿನನಿತ್ಯದ ಕೆಲಸ, ಓವರ್ ಕಮಿಟ್ಮೆಂಟ್ ಆಗೋದು, ನನ್ನ ಸಾಮರ್ಥ್ಯಕ್ಕೆ ಮೀರಿ ಕಮಿಟ್ ಆಗೋದು ಕೆಲಸ. ಇನ್ನೊಂದು ಫೈನಾನ್ಷಿಯಲ್ ಪ್ಲಾನಿಂಗ್. ಪ್ರಾಪರ್ ಆಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲ, ಓವರ್ ಆಗಿ ಸಾಲ ಮಾಡ್ಕೊಳ್ಳೋದು. ಕಂಪ್ಲೀಟ್ ನಮ್ಮ ಲೈಫ್ ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಇದೆಯಾ ಚೆಕ್ ಮಾಡಿ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಪ್ಲಾನ್ ಮಾಡ್ತಾರೆ, ವರ್ಕ್ ಆಗ್ಲಿಲ್ವಾ, ಒಂದು ಗೋಲ್ ಸೆಟ್ ಮಾಡಿರ್ತಾರೆ, ಅದನ್ನೇ ಸ್ಟಾಪ್ ಮಾಡ್ಬಿಡ್ತಾರೆ. ಪ್ಲಾನ್ ಮಾಡಿ, ವರ್ಕ್ ಆಗ್ಲಿಲ್ವಾ, ಇನ್ನೊಂದು ಪ್ಲಾನ್ ಮಾಡಿ, ವರ್ಕ್ ಆಗ್ಲಿಲ್ವಾ, ಇನ್ನೊಂದು ಪ್ಲಾನ್ ಮಾಡಿ. ಅದ್ರ ಗೋಲ್ ಚೇಂಜ್ ಮಾಡೋದಲ್ಲ, ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅದನ್ನ ಮಾಡ್ಲೇಬೇಕು. ಒಂದು ಪ್ರಾಪರ್ ಪ್ಲಾನಿಂಗ್ ಇದ್ರೆ ಮಾತ್ರ ನಾನು ಅನ್ಕೊಂಡಿರೋದು ಏನ್ ಬೇಕಾದ್ರೂ ಆಗುತ್ತೆ.